ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಕರಿಮಣಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕರ್ಣನ ಅಪ್ಪ ಕೆಲಸ ಮಾಡ್ತಾ ಹಂಗೆ ಊಟ ಮಾಡ್ತಾ ಇರ್ತಾನೆ. ಅಲ್ಲಿ ಊಟ ಮಾಡ್ಬೇಕಾದ್ರೆ ಅದನ್ನು ಸಾಹಿತ್ಯ ನೋಡ್ತಾಳೆ. ಸಾಹಿತ್ಯ ನೋಡಿ, ಮಾವ ನೀವ್ಯಾಕೆ ಇಲ್ಲಿ ಊಟ ಮಾಡ್ತಾಯಿದ್ದೀರಾ? ಅಲ್ಲೇ ಬಂದು ಎಲ್ಲರ ಜೊತೆ ಊಟ ಮಾಡ್ಬೋದಲ್ಲ, ಇಲ್ಲಿ ಸಪ್ರೇಟಾಗಿ ಕೂತ್ಕೊಂಡು ಊಟ ಮಾಡೋಂಥ ಅವಶ್ಯಕತೆ ಏನಿದೆ? ನೀವೇ ಯಾವಾಗಲೂ ಹೇಳ್ತಾ ಇರ್ತೀರ ಮನೇಲಿ ಎಲ್ಲರೂ ತುಂಬಿದ ಮನೆಯಾಗಿರಬೇಕು, ತುಂಬಿದ ಮನೇಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂತ. ಆದರೆ ನೀವೇ ಹಿಂಗೆ ಮಾಡ್ತಾ ಇರೋದು ಸರಿನಾ ಮಾವ ಅಂತ ಕೇಳ್ತಾಳೆ. ಅದಕ್ಕೆ ಕರ್ಣನ ಅಪ್ಪ ಹೇಳ್ತಾನೆ, ನಾನಂದರೆ ಇಲ್ಲಿ ಯಾರಿಗಮ್ಮ ಇಷ್ಟ? ನಾನಂದರೆ ಇಲ್ಲಿ ಯಾರಿಗೂ ಇಷ್ಟ ಇಲ್ಲ. ನಾನು ಬಂದರೆ ಯಾರಿಗೂ ಇಷ್ಟ ಆಗೋದಿಲ್ಲ. ಹಾಗೆ ಅವ್ರ ಮನ್ಸಿಗೆ ಬೇಜಾರಾಗತ್ತೆ. ನಾನು ಅಲ್ಲಿಗೆ ಬಂದು ಎಲ್ರ ಮನ್ಸಿಗೆ ಬೇಜಾರು ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಅದಕ್ಕೆ ನಾನು ಇಲ್ಲಿ ಬಂದು ತಿಂತಾಯಿದ್ದೀನಿ. ನೀನೇನು ತಲೆ ಕೆಡಿಸ್ಕೊಬೇಡ, ನಂಗೆ ಇದೇ ಕಂಫರ್ಟಬಲ್ ಆಗಿದೆ ಅಂತ ಅವ್ನು ಮಾವ ಹೇಳ್ತಾನೆ. ಮಾವ ಹಿಂಗೆ ಮಾಡಬೇಡಿ, ನಿಮಗೆಲ್ಲನೂ ಸರಿ ಮಾಡ್ತೀನಿ, ನೀವು ಬನ್ನಿ ಇನ್ಮೇಲೆ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಅಂತ ಹೇಳ್ತಾಳೆ. ಇಲ್ಲಿ ಸಾಹಿತ್ಯನ ನೋಡೋಕ್ಕೆ ಅಂತ ಸಾಹಿತ್ಯನ ಚಿಕ್ಕಪ್ಪನ ಮಗಳು, ತಾತ, ಅವನ ಮಗ 3 ಜನನೂ ಬರ್ತಾರೆ. ಇಲ್ಲಿ ಸಾಹಿತ್ಯನ ತಂಗಿಗೆ ಭರತನ ಮೇಲೆ ಆಸೆ ಇರುತ್ತೆ. ಅದಕ್ಕೆ ಭರತನ ಹತ್ರ ಪ್ರೀತಿಯಿಂದ ನುಲ್ಕೊಂಡು ಮಾತಾಡ್ತಿರ್ತಾಳೆ. ಅದನ್ನು ಭರತನಿಗೆ ಸಹಿಸ್ಕೊಳ್ಳೋದಕ್ಕಾಗ್ತಿರಲ್ಲ. ತಾತನ ಮತ್ತು ಅವನ ತಮ್ಮನ ನೋಡಿದಾಗ ಹಾಯ್ ಇವಾಗ ಬಂದರೆ ಚೆನ್ನಾಗಿದ್ದೀರಾ ಅಂತ ಭರತ ಮಾತಾಡಿಸ್ತಾನೆ. ಹಾಂ ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ತಾತನೂ ಕೇಳ್ತಾರೆ. ಅದಕ್ಕೆ ತಾತ ಕೇಳ್ತಾರೆ ಸಾಹಿತ್ಯ ಎಲ್ಲಿದ್ದಾರೆ ಅಂತ. ಅದಕ್ಕೆ ತಾತ ಸಾಹಿತ್ಯವ್ರ ಮೇಲಿದ್ದಾರೆ, ನೀವು ಅಲ್ಲೇ ಹೋಗಿ ಮಾತಾಡಿಸ್ಬೋದು ಅಂತ ಹೇಳ್ತಾನೆ. ಸರಿ ನಾನು ಸಾಹಿತ್ಯನ ಮಾತಾಡ್ಸ್ಕೊಂಬರ್ತೀನಿ ಅಂತ ತಾತ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಸಾಹಿತ್ಯನ ತಂಗಿ ಭರತನ ಉಲ್ಲಯಿಸ್ತಾ ಪ್ರೀತಿಯಿಂದ ಅವನನ್ನು ಮಾತಾಡಿಸ್ತಾಳೆ. ಆದರೆ ಭರತಂಗೆ ಅದು ಇರ್ಸು ಮುರ್ಸಾಗ್ತಾ ಇರುತ್ತೆ. ನೀವು ಯಾಕ್ರಿ ನನ್ನ ಈ ಥರ ಮಾತಾಡ್ಸಿದ್ರೆ ನಂಗೆ ಇಷ್ಟ ಆಗಲ್ಲ ನೀವು ಹಿಂಗೆ ಮಾತಾಡ್ಸೋದು ಅಂತ ಭರತ ಹೇಳ್ತಾನೆ. ಅದವಳು ತಂಗಿ ಹೇಳ್ತಾಳೆ, ಪ್ರೀತಿಲಿ ಇದೆಲ್ಲ ಕಾಮನ್ ಕಣ್ರಿ, ನೀವು ಯಾಕ್ರಿ ಹಿಂಗೆ ನನ್ನ ಕಂಡ್ರೆ ದೂರ ಹೋಗ್ತೀರಾ ಅಂತ ಕೇಳ್ತಾನೆ. ಸರಿ ಆಯಿತು, ನಾವೊಂದು ಲವ್ ಲೆಟ್ರ್ ಬರೀಬೇಕು, ನೀವು ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದಾಗ ಅವಳು ನಾನು ಲವ್ ಲೆಟ್ರ್ ಸೂಪರಾಗಿ ಬರೀತೀನಿ ಬನ್ನಿ ಅಂತ 3 ಜನನೂ ಹೋಗ್ತಾರೆ. ಸಾಹಿತ್ಯ ಮೆಟ್ಲಿಟ್ಕೊಂಡು ಬರ್ಬೇಕಾದ್ರೆ ತಾತನ ಮತ್ತು ಅವನ ತಮ್ಮನ ನೋಡ್ತಾಳೆ. ನೋಡಿ ಹೇಗಿದ್ದೀರಾ ತಾತ, ಆರಾಮಾಗಿದ್ದೀರಾ, ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ನೀವು ಬಂದಿದ್ದು ನಂಗೆ ಗೊತ್ತಾಗಲಿಲ್ಲ ಅಂತ ಸಾಹಿತ್ಯ ಕೇಳ್ತಾಳೆ. ಅದಕ್ಕೆ ತಾತ ಹೇಳ್ತಾರೆ, ಇಲ್ಲಮ್ಮ ಈಗ ತಾನೇ ಬಂದ್ವಿ ಅಂತ ಹೇಳ್ತಾರೆ. ಆಯಿತು ತಾತ ನೀವು ಕೂತಿರಿ, ನಿಮ್ಗೆ ಏನಾದ್ರು ಕುಡಿಯೋದಕ್ಕೆ ಮಾಡ್ಕೊಂಬರ್ತೀನಿ ಅಂತ ಸಾಹಿತ್ಯ ಹೋಗ್ತಾಳೆ. ಇಲ್ಲಿ ಭರತ ಮತ್ತು ಸಾಹಿತ್ಯನ ತಂಗಿ ಮತ್ತು ಭರತನ ತಮ್ಮ 3 ಜನ ರೂಮಿಗೆ ಬಂದು ಒಂದು ಲವ್ ಲೆಟ್ರ್ ಬರೀರಿ ಅಂತ ಒಂದು ಲೆಟ್ರ್ ಮತ್ತು ಪೇಪರ್ ಮತ್ತು ಪೆನ್ ಕೊಡ್ತಾನೆ. ಆ ಪೇಪರ್ ಪೆನ್ನಲ್ಲಿ ನೋಡಿ ಹೆಂಗೆ ಬರಿತೀನಿ ನಾನು ಲವ್ ಲೆಟ್ರನ್ನ ತೊಗೊಳ್ಳಿ, ನಾನು ಇಷ್ಟೊತ್ತು ಲವ್ ಲೆಟ್ರನ್ನ ಬರೆದು ಕೊಟ್ಟಿದ್ದೀನಿ ಅಂತ ಭರತನ ಕೈಲಿ ಒಂದು ಲವ್ ಲೆಟ್ರ್ ಕೊಡ್ತಾಳೆ. ಆ ಲವ್ ಲೆಟ್ರನ್ನ ತೆಗೆದು ಭರತ ಓದೋದಕ್ಕೆ ಶುರು ಮಾಡ್ತಾನೆ. ಓದ್ತಾ ಇದ್ದರೆ ಬರೀ ಕನ್ನಡದಲ್ಲಿ ಓದ್ದು ದೀರ್ಘತೆ ತಪ್ಪೇ ಇರುತ್ತೆ. ಆ ತಪ್ಪನ್ನ ಭರತ ಮತ್ತು ಅವನ ತಮ್ಮ ಆಡ್ಕೋತಾ ಇರ್ತಾರೆ. ನಿಮ್ಗೇನು ರೀ ಈಗ ಬರೆದಿದ್ದೀರಾ, ನೀವು ಒಂದು ಕನ್ನಡ ಬರಿತೀನಿ ಅಂತ ಹೇಳಿ ಈ ಥರ ಬರೆದಿದ್ದೀರಲ್ಲ, ಒಂದು ಚೂರು ಚೆನ್ನಾಗಿಲ್ಲ ಲೆಟ್ರ್, ಏನಾದರೂ ಸಾಹಿತ್ಯಕ್ಕೆ ಕೊಟ್ಟರೆ ಏನಿಲ್ಲ ಕಣ್ಣನ ಅಣ್ಣನ ಮಧ್ಯೆ ಇಬ್ಬರ ಮಧ್ಯೆನೂ ಜಗಳ ಆಗುತ್ತೆ. ಇದೆಲ್ಲ ಯಾಕೆ ಬೇಕು? ನೀವು ಬರೆದಿರೋದು ನೋಡಿದ್ರೆ ನನಗೆ ತುಪಕ್ಕಂತ ಹೋಗಿಬೇಕಂತ ಅನಿಸ್ತದೆ. ನೀವೇನು ರೀ ಈ ಥರ ಕನ್ನಡ ಬರೆದಿದ್ದೀರ, ನಿಮ್ಮನ್ನು ನಂಬ್ಕೊಂಬಂದಿದ್ದಕ್ಕೆ ಸರಿಯಾಗಿ ಮಾಡಿದ್ರಿ ಅಂತ ಭರತ ಅವಳನ್ನ ಬೈತಾನೆ. ಈಗೇನೋ ಮಾಡೋದು ಅಂತ ಕೇಳಿದಾಗ ಬಾ ನಾವು ಹೋಗೋಣ ಆಚೆ ಅಂತ ಹೇಳ್ತಾನೆ. ಅವ್ನು ಭರತನ ತಮ್ಮ ದಯವಿಟ್ಟು ನೀವು ಕನ್ನಡನ ಕಲೀರಿ, ಕನ್ನಡ ನಮ್ಮ ಮಾತೃಭಾಷೆನ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಇಲ್ಲಿ ಭರತ ಕರ್ಣನ ಹತ್ರ ಬಂದು, ಅಣ್ಣ ನಂಗೊಂದು ಹೆಲ್ಪ್ ಮಾಡ್ತೀಯಾ, ನಂಗೊಂದು ಲವ್ ಲೆಟ್ರ್ ಬರ್ಕೊಡು ಅಂತ ಕೇಳ್ತಾನೆ. ಲವ್ ಲೆಟ್ರಾ? ಏನೋ ಭರತ ಲವ್ ಲೆಟ್ರೆಲ್ಲ ಕೇಳ್ತಾ ಇದ್ದೆ, ಏನು ಕತೆ ಅಂತ ಕರ್ಣ ಆಡ್ಕೋತಾನೆ. ಅದಕ್ಕೆ ಭರತ, ಅಣ್ಣ ನೀನು ಸುಮ್ಮನೆ ನೀನು ಇದನ್ನು ಏನು ಕೇಳಬೇಡ, ನಂಗೊಂದು ಲವ್ ಲೆಟ್ರ್ ಬರ್ಕೊಡು ಅಂತ ಕೇಳ್ತಾನೆ. ಸರಿ ಆಯಿತು, ಪೆನ್ನು ಪೇಪರ್ ತೊಗೊಂಬ ಅಂತ ಹೇಳ್ತಾನೆ. ಅವನೋಗಿ ಪೆನ್ನು ಪೇಪರ್ನ ತೊಗೊಂಬಂದು ಕರ್ಣನ ಕೈ ಕೊಡ್ತಾನೆ. ಕರ್ಣ, ಹೌದು ಸರಿ ಲವ್ ಲೆಟ್ರ್ ಯಾರಿಗೆ ಕೊಡಬೇಕಂತಿದೆಯಾ ಅಂತ ಕೇಳ್ತಾನೆ. ಅಣ್ಣ ನೀನು ಅದನ್ನೆಲ್ಲ ಕೇಳಬೇಡ, ನೀನು ಇದರಲ್ಲಿ ಪಂಟ, ಅದಕ್ಕೆ ನಾನು ನಿನ್ನ ಕೈಲಿ ಲವ್ ಲೆಟ್ರ್ ಬರೆಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಾನೇನು ಪಂಟ ಅಲ್ಲ, ಆದರೆ ನಂಗೆ ಏನು ಗೊತ್ತೋ ಅದನ್ನು ಬರಿತೀನಿ ಅಂತ ಹೇಳ್ತಾನೆ. ಸರಿ ಆಯಿತು, ಬರಿಬೇಕಾದ್ರೆ ಫಸ್ಟ್ ಹಾಯ್ ಅಂತ ಬರಿತಾನೆ. ಅಣ್ಣ ಇದೇನು ಹಾಯ್ ಅಂತ ಬರೀತಿದೆ, ಸ್ವಲ್ಪ ಕನ್ನಡದಲ್ಲಿ ಬರೀ, ಇಂಗ್ಲೀಷಲ್ಲೆಲ್ಲ ಬೇಡ ಅಂತ ಭರತ ಹೇಳ್ತಾನೆ. ಸರಿ ಅಂತ ಕಾರಣ ಅದನ್ನು ತೆಗೆದ್ಬಿಟ್ಟು ಬೇರೆ ಪೇಪರಲ್ಲಿ ಬರೆಯೋದಕ್ಕೆ ಶುರು ಮಾಡ್ತಾನೆ. ಬರೀತಿದ್ದಂಗೆ ನಮಸ್ಕಾರಗಳು ಎಂದು ಬರೀತಾನೆ. ಅದಕ್ಕೆ ಭರತ, ಅಣ್ಣ ಏನಿದು ನಮಸ್ಕಾರಗಳು ಅಂತೆಲ್ಲ ಬರಿತಾ ಇದೆಯಾ, ಪ್ರೀತಿಯಿಂದ ಬರೆಯೋಣ ಅಂತ ಹೇಳಿದಾಗ ಕಾರಣ ಮನಸ್ಸಿನಲ್ಲೇ ಸಾಹಿತ್ಯನ ನೆನೆಸ್ಕೊಂಡು ಅದು ಶಾಕುಂತಲೆಯ ಡ್ರೆಸ್ಸಲ್ಲಿ ನೆನೆಸ್ಕೊಂಡು ಪತ್ರ ಬರೆಯೋದಕ್ಕೆ ಶುರು ಮಾಡ್ತಾನೆ. ಕಾರಣ ಪತ್ರ ಬರಿತಾ ಅವನು ಪ್ರೀತಿಲಿ ಅವನ ಮನಸ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ಹಾಗೆ ಅದನ್ನು ಬರಿತಾ ಇರ್ತಾನೆ. ಬರೆದು ಲವ್ ಲೆಟ್ರನ್ನ ಕಂಪ್ಲೀಟ್ ಮಾಡ್ತಾನೆ. ಇಲ್ಲಿ ಭರತನ ತಮ್ಮ ನಡ್ಕೊಂಬರ್ಬೇಕಾದ್ರೆ ಅವರಪ್ಪ ಕರೀತಾನೆ. ಏನೋ ಎಲ್ಲೋ ಹೋಗ್ತಾಯಿದೆಯಾ, ಏನು ಕತೆ, ನೀನು ಭರತ ಸೇರ್ಕೊಂಡು ಏನೋ ಮಾಡ್ತಾಯಿದ್ದೀರಾ, ಏನು ಕತೆ, ಏನು ಮಾಡ್ತಾಯಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಅವ್ನ ತಮ್ಮ ಹೇಳ್ತಾನೆ, ಅಲ್ಲಪ್ಪ ಅದು ಕರ್ಣ ಮತ್ತು ಸಾಹಿತ್ಯ ಅದಕ್ಕೆ ಮಧ್ಯೆ ಪ್ರೀತಿ ಇಲ್ವಲ್ಲ, ಅದಕ್ಕೆ ಹೆಂಗಾರು ಮಾಡಿ ಅವ್ರಿಗೆ ಮಧ್ಯೆ ಪ್ರೀತಿ ಬರೆಸ್ಬೇಕು ಅನ್ನೋ ಕಾರಣಕ್ಕೆ ಏನಾದ್ರು ಮಾಡ್ತಾಯಿದ್ದೀವಿ ಅಂತ ಹೇಳ್ತಾನೆ. ನಿಮ್ಮ ಹತ್ರ ಏನೋ ಟಿಪ್ಸ್ ಇದ್ದರೆ ಕೊಡಪ್ಪ ಅಂತ ಕೇಳಿದಾಗ ನನ್ನ ಹತ್ರ ಏನಿಲ್ಲ, ಹೋಗು ಅಂತ ಹೇಳ್ತಾನೆ. ಅದನ್ನು ಕರ್ಣ ನಮ್ಮಂಗೆ ಹೇಳ್ತಾನೆ. ಆ ಕಾರಣ ಇದಕ್ಕೆ ಏನಾರು ಒಂದು ದಾರಿ ಮಾಡಬೇಕು ಅಂತ ಹೇಳಿ ಕರ್ಣ ಅಮ್ಮ ಏನೋ ದಾರಿ ಮಾಡೋಕ್ಕೆ ಅಂತ ಹೋಗ್ತಾಳೆ. ಏನು ಮಾಡೋಕ್ಕೆ ಹೋಗ್ತಾಳೆ ಅನ್ನೋದು ಮಾತ್ರ ಗೊತ್ತಾಗಲ್ಲ.
ಅಲ್ಲಿ ಕರ್ಣ, ಭರತ ಮತ್ತು ಅವನ ತಮ್ಮ 3 ಜನ ರೂಮಲ್ಲಿ ಸೇರ್ಕೋತಾರೆ. ಕರ್ಣ ಲೆಟ್ರ್ ಬರೆದು ಅದನ್ನು ಭರತನಿಗೆ ಕೊಡ್ತಾನೆ. ಅದಕ್ಕೆ ಸರಿ ಕಣೋ, ಯಾರಿಗೆ ಕೊಡಬೇಕು ಈ ಲೆಟ್ರ್ ಅಂತ ಕೇಳಿದಾಗ ಭರತ ಹೇಳ್ತಾನೆ, ಇನ್ಯಾರಿಗೆ, ಅತ್ತಿಗೆಗೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅತ್ತಿಗೆಗ, ಸರಿ ಆಯಿತು ಕೊಡ್ಕೊ ಹೋಗು ಅಂತ ಏನೋ ಯೋಚನೆ ಮಾಡ್ಕೊಂಡು ಹೇಳ್ತಾನೆ. ಆಮೇಲೆ ಫ್ಲಾಶ್ ಆಗುತ್ತೆ ಅದು ಸಾಹಿತ್ಯಂಗೆ ಅಂತ. ಸಾಹಿತ್ಯಂಗ, ನೀ ಸಾಹಿತ್ಯಂಗೆ ಕೊಡೋಕೆ ಹೋಗ್ತಿದ್ಯಾ ಅಂತ ಗಾಬರಿಯಿಂದ ತಡುಬಡ್ಸ ಮಾತಾಡ್ತಾನೆ. ಅದು ಮಾತಾಡ್ದಲ್ಲೇ ಗೊತ್ತಾಗುತ್ತೆ ಸಾಹಿತ್ಯನ ಮೇಲೆ ಅವ್ನಿಗೆಷ್ಟು ಭಯ ಇದೆ ಅಂತ. ಯಾಕೆಂದರೆ ಆಮೇಲೆ ಅವಳು ಸಾಹಿತ್ಯಂಗೆ ಇದನ್ನೆಲ್ಲ ಕೊಟ್ಟರೆ ಎಲ್ಲಿ ರುದ್ರ ತಾಂಡವ ಆಡ್ತಾಳೋ ಅನ್ನೋ ಭಯ ಇರುತ್ತೆ. ಅದಕ್ಕೆ ಕರ್ಣ ಅದನ್ನೇ ಹೇಳ್ತಾನೆ ಭರಣನ ಹತ್ರ, ಸಾಹಿತ್ಯಂಗೆ ಲೆಟ್ರ್ ಕೊಡ್ತಾಯಿದ್ದಳು, ಆಮೇಲೆ ಊರು ಮಾರಿ ಎಲ್ಲರೂ ಅವ್ರ ಮೇಲೆ ಬಂದಂಗೆ ಆಡ್ತಾರೆ, ಇದೆಲ್ಲ ಬೇಕಾ, ಸುಮ್ಮನೆ ಇದ್ಬಿಡು ಭರತ, ಈಗಲೇ ಹೆಂಗೋ ಒಂಚೂರು ಸರಿ ಹೋಗ್ತದೆ, ನೀನು ಇನ್ನೇನೋ ಮಾಡಿ ಅದನ್ನು ಹಾಳು ಮಾಡಬೇಡ ಅಂತ ಕರ್ಣ ಹೇಳ್ತಾನೆ. ಅದಕ್ಕೆ ಭರತ ಮತ್ತು ಅವನ ತಮ್ಮ ಹೇಳ್ತಾನೆ, ಅಣ್ಣ ನೀನು ಇದ್ರ ಬಗ್ಗೆ ಎಲ್ಲ ಏನು ತಲೆ ಕೆಡ್ಸ್ಕೊಬೇಡ, ನೀವು ಮತ್ತೆ ಪ್ರೀತಿ ಬರೋಂಗೆ ನಾವು ಮಾಡ್ತೀವಿ, ನಾವಿದ್ದೀವಿ ತಾನೆ. ಭರತ ಹೋಗ ಲವ್ ಲೆಟ್ರನ್ನ ಅದಕ್ಕೆ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಕರ್ಣವನ್ನು ಅಟ್ಸ್ಕೊಂಡು ಓಡಾಡ್ಬೇಕಾದ್ರೆ ಸಿಂಚನ ಅಲ್ಲಿಗೆ ಬರ್ತಾಳೆ. ಇವರೆಲ್ಲ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತಲೇ ಹೇಳಿ ಖುಷಿ ಪಡ್ತಾಳೆ. ಇಲ್ಲಿ ಸಾಹಿತ್ಯ ತಾತನ ಹತ್ರ ಮಾತಾಡ್ಬೇಕಾದ್ರೆ, ತಾತ ಈಗೆಲ್ಲ ಸರಿಯಾಗಿದೆ, ನಾವು ಆರಾಮಾಗಿದ್ದೀವಿ, ಆದರೆ ನಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಂದವ್ರನ್ನ ನಾನು ಯಾರು ಅಂತ ಕಂಡು ಹಿಡಿಲೇಬೇಕು, ಅದು ಯಾರು ಅಂತ ನಾನು ಕಂಡು ಹಿಡಿತೀನಿ ಅಂತ ಸಾಹಿತ್ಯ ಹೇಳ್ತಾಳೆ. ಅದಕ್ಕೆ ತಾತ ಇದೇನಮ್ಮ ಹೀಗೆ ಹೇಳ್ತಿದ್ದೆ ಅಂತ ಕೇಳಿದಾಗ ಸಾಹಿತ್ಯ, ಇಲ್ಲ ತಾತ, ನಮ್ಮಿಬ್ಬರ ಮಧ್ಯೆ ಯಾರೋ ಬಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡ್ತಿದ್ದಾರೆ, ಅದು ಯಾರು ಅಂತ ಅನ್ನೋದನ್ನ ನಾನು ತಿಳ್ಕೊಳ್ಳೇಬೇಕು, ಹೆಂಗಾರು ಮಾಡಿ ನಾನು ತಿಳ್ಕೊತೀನಿ ಅಂತ ಸಾಹಿತ್ಯ ಹೇಳ್ತಾಳೆ. ಮುಂದೇನಾಗುತ್ತೆ ನೋಡೋಣ.